ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಭಾನುವಾರ ಮಾರ್ನಿಂಗ್ ತಿಂಡಿಗೆ ಅಂದ್ಬಿಟ್ಟು ಬೆಳಗ್ಗೆ ಇಡ್ಲಿ ಮತ್ತು ಚಟ್ನಿ ಮಾಡ್ಕೊಂಡಿದ್ದೆ. ಅದೆಲ್ಲ ಆದಮೇಲೆ ಅಣ್ಣ ಫೋನ್ ಮಾಡಿದರು, ದೊಡ್ಡಮ್ಮನ ಮಗ. ಬಂದ್ರಿ ಹೋಗಿವ್ರ, ನಾನ್ ವೆಜ್ ಮಾಡಿದ್ದೀವಿ, ಫಿಶ್ ಮತ್ತು ಚಿಕನ್ ಮಾಡಿದ್ದೀವಿ, ತಿನ್ಕೊಂಡು ಹೋಗಿವ್ರ ಬರ್ರಿ ಅಂದ್ಬಿಟ್ಟು ಫೋನ್ ಮಾಡಿದರು. ನಾನು, ಅಣ್ಣ, ಅಮ್ಮ, ಪಾಪು, ಧನ್ವಿತಾ ಇಷ್ಟು ಜನನೂ ಹೋದ್ವಿ. ಅಂದರೆ ರೋಡ್ ಸೈಡಲ್ಲಿ ಪಾರ್ಕಿಂಗ್ ಮಾಡೋಕ್ಕಾಯ್ತಿಲ್ಲ, ರೋಡು ಏನೋ ರೆಡಿ ಮಾಡ್ತಿದ್ರಂತೆ. ಹಂಗಾಗಿ ನಾವು ಸೈಡಲ್ಲಿ ಪಾರ್ಕ್ ಮಾಡಿಬಿಟ್ಟು ಕಾರು ನಾವು ಕಟ್ ರೂಟಲ್ಲಿ ಮಾಮಾರ ಮನೆ ಹತ್ರ ಬಂದ್ವಿ. ಇದು ನಮ್ಮ ಮಾಮವ್ರ ಮನೆ. ಅದು ಫೋನ್ ಕ್ಯಾಮ್ರಾ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ. ನಮ್ಮದು ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ನನ್ನ ಮಗುಂಗೆ ಅಂದ್ಬಿಟ್ಟು ಒಂದೇ ಒಂದು ಫಿಶ್ ಹಾಕ್ಕೊಂಡು ತಿನ್ನಿಸ್ತಾ ಇದೆ ಫ್ರೆಂಡ್ಸ್. ಇದು ಭಾನುವಾರಕ್ಕೆ ಹೆಂಡಾಯಿತು, ಅಂದರೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೋಮವಾರ ಬೆಳಗ್ಗೆ ಎದ್ದು ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು. ಶಾರ್ಟಾಗಿ ಇದೆ ಫ್ರೆಂಡ್ಸ್ ಈ ವಿಡಿಯೋ, ಪ್ಲೀಸ್ ಲೈಕ್ ಮಾಡಿ. ಅದೆಲ್ಲ ಆದಮೇಲೆ ಮೆಹಂದಿ ಹಾಕ್ಕೊಂಡಿದ್ದು, ಅದು ಯಾಕೋ ಬಂದೇ ಇಲ್ಲ ನೀಟಾಗಿ. ಬ್ಯಾಕ್ ಮಾತ್ರ ಚೆನ್ನಾಗಿ ಬಂದಿತ್ತು. ಮಾಮ ಹೊಲ್ದ ಹತ್ರ ಹೋಗಿದ್ರಂತೆ, ಮಾವಿನ ಹಣ್ಣು ಬಿಟ್ಟಿತ್ತಂತಲ್ಲ, ಕಿತ್ಕೊಬಂದಿದ್ರು. ತೊಗೊಳ್ಳಿ ತಿಂದರೆ ತುಂಬ ಚೆನ್ನಾಗಿದೆ, ಸ್ವೀಟಾಗಿದೆ, ಮರದಿಂದ ಬಿಟ್ಟಿರೋ ಹಣ್ಣು ಅಂತ ಅದು ಹೇಳಿದ್ರು. ಈ ವರ್ಷದ್ದು ಫಸ್ಟು ಹಣ್ಣು ನಾನು ತಿಂತಾ ಇರೋದು. ನಮ್ಮ ಅಜ್ಜಿ ಅಲ್ಲಿ ಕೂತಿದ್ದಾರಲ್ಲ, ಅದು ಅಮ್ಮವ್ರಮ್ಮ. ಅದೆಲ್ಲ ಆದಮೇಲೆ ತಿಂದಿದ್ದೆಲ್ಲ ಆದಮೇಲೆ ಇವತ್ತು ಜಾತ್ರೆ ಇತ್ತು, ಮಹದೇಶ್ವರ ಜಾತ್ರೆ ಇತ್ತು. ಕಲ್ದನಹಳ್ಳಿ ಮಹದೇಶ್ವರ ಅಂತ ಅಂದರೆ ನೋಡೋ ವ್ಯೂವರ್ಸ್ಗೆ ಗೊತ್ತಿರುತ್ತೆ ಅನಿಸುತ್ತೆ. ಮಹದೇಶ್ವರನ ಜಾತ್ರೆ ಇವತ್ತು. ಎಳ್ಳಾಕಬೇಕಾಗಿತ್ತು ನಮ್ಮ ಮಾಮನ ಸೊಸೆ, ಹಂಗಾಗಿ ಹೋಗ್ಬಿಟ್ಟು ಬರೋಣ ಎಲ್ಲರೂ ಅಂದ್ಬಿಟ್ಟು ಹೊರಟ್ವಿ. ನಮ್ಮ ಮಾಮಂದು ಬೈಕ್ ಬೇಕಾಗಿತ್ತು ಹೋಗೋದಕ್ಕೆ, ಹಂಗಾಗಿ ರೇಷ್ಮೆ ಹುಳು ಮಡಗಿದಾರಲ್ಲ ಅವರು, ಅದಕ್ಕೋಸ್ಕರ ಸೊಪ್ಪು ಎಲ್ಲ ಬಿಡಿಸ್ಕೊತಾಯಿದ್ರು. ನಾವೊಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರೆ ಅವರು ಬೇಗ ಗಾಡಿ ಕೀ ಕೊಡ್ತಾರಲ್ಲ ಅಂದ್ಬಿಟ್ಟು ನಾವು ನಡೀರಿ ಹೆಲ್ಪ್ ಮಾಡಿಕೊಡೋಣ ಸ್ವಲ್ಪ ಅಂದ್ಬಿಟ್ಟು ನಾನು, ನಮ್ಮ ಮಾಮನ ಸೊಸೆ, ನಮ್ಮ ಅಕ್ಕ, ನಮ್ಮ ಅಕ್ಕನ ಮಕ್ಕಳು, ನನ್ನ ಮಗ ಇಷ್ಟು ಜನ ಬಂದ್ವಿ. ಆಲ್ರೆಡಿ ದೊಡ್ಡಪ್ಪ, ಒಂದು ತಾತ, ನಮ್ಮ ಮಾಮ ಬಿಡಿಸ್ತಾಯಿದ್ರು. ಒಂದು 5 ನಿಮಿಷ ಬಿಡಿಸಿದ್ವಿ. ಅಷ್ಟೊತ್ತಿಗೆಲ್ಲ ಅವರು ಬಿಡಿಸ್ಕೊಂಡಿದ್ರಲ್ಲ, ಹೆಂಗೋ ಆಯಿತು. ನೀವು ಹೋಗ್ರಿ, ಟೈಮ್ ಆಗುತ್ತೆ ಬರೋದಕ್ಕೆ. ಹತ್ತು ಕಡೆಯಿಂದ ಬರುವಾಗ ಬರೀ ಹೆಣ್ಮಕ್ಳೇ ಹೋಗ್ತಾಯಿದ್ದೀರಾ, ಕತ್ಲಾಗುತ್ತೆ ಅಂದ್ಬಿಟ್ಟು ನಮ್ಮ ಮಾಮ ಕೀ ಕೊಟ್ಟು ಹೋಗ್ಬಿಟ್ಟು ಬರ್ರಿ ಬೇಗ ನೀವು ಅಂದ್ಬಿಟ್ಟು ಕಳಿಸ್ಕೊಟ್ರು ನಮ್ಮನ್ನು. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಯಾಕಂದರೆ ನಾನು ನಮ್ಮ ಅಜ್ಜಿ ಊರಿಂದ ಮಾತ್ರ ಒಂದು ವಿಡಿಯೋ ಇರಲಿ ನನ್ನ ಯೂಟ್ಯೂಬಲ್ಲಿ ಅಂದ್ಬಿಟ್ಟು ನಾನು ಮಾಡಿರೋದು. ತುಂಬ ಶಾರ್ಟಾಗಿ ಒಂದು 5 ನಿಮಿಷದ ವಿಡಿಯೋ ಇದೆ ಇದು. ಯಾರು ಕೂಡ ಸ್ಕಿಪ್ ಮಾಡ್ದಂಗೆ ವಾಚ್ ಮಾಡಿ. ಏನಿರುತ್ತೆ ಏನೋ ನಮ್ಮ ಅಜ್ಜಿ ಊರಲ್ಲೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಬೇರೆ ವಿಡಿಯೋ ಹಾಕೋಕ್ಕೆ ಅದು ಇಷ್ಟ ಆಗಲಿಲ್ಲ. ಅಮ್ಮನ ಮನೆಯದು ಟಿಫನ್ ಮಾತ್ರ ನಾನು ಅದಕ್ಕೆ ಆ್ಯಡ್ ಮಾಡಿಕೊಂಡೆ, ಮಿಕ್ಕಿದ್ದೆಲ್ಲ ಅಜ್ಜಿ ಊರಿಂದೇ ನಾನು ಕ್ಯಾಪ್ಚರ್ ಮಾಡ್ಕೊಂಡಿರೋದು. ಅದೆಲ್ಲ ಆದಮೇಲೆ ನೋಡಿ, ಆಲ್ರೆಡಿ ಕತ್ಲೆ ಆಗ್ತಾ ಬಂದಿದೆ. ನಾವು ಈಗ ಹೊರಟಿದ್ದೀವಿ ಸೋಮವಾರ ಸಂಜೆ. ನಾನು ಮತ್ತು ನಮ್ಮ ಮಾಮನ ಮಗಳು, ನಮ್ಮ ಮಾಮನ ಸೊಸೆ, ನಮ್ಮ ಅಕ್ಕ, ನಮ್ಮ ಅಕ್ಕನ ಮಕ್ಕಳು ಇಷ್ಟು ಜನನೂ ಕೂಡ ಹೊರಟ್ವಿ. ನನ್ನ ಮಗನ್ನ ಮಲಗಿಸ್ಬಿಟ್ಟು ನಮ್ಮ ದೊಡ್ಡಮ್ಮಂಗೆ ಹೇಳ್ಬಿಟ್ಟು ಹೋಗಿದ್ವಿ. ತುಂಬ ಕತ್ಲೆ ಆದರೆ ಅತ್ತಿಂದ ಕರ್ಕೊಬರೋದಕ್ಕೆ ಹಿಂಸೆ ಆಗುತ್ತಲ್ವ, ಹಂಗಾಗಿ ಅವನಲ್ಲೇ ಬಿಟ್ಬಿಟ್ಟು ಹೋದ್ವಿ. ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಟ್ಯಾಕ್ಟರ್ಸಲ್ಲಿ ನಿಲ್ಸ್ಕೊಂಡಿದ್ರು. ಅಂದರೆ 6 ಊರು 7 ಊರು ಇರಬೇಕು, ಅಷ್ಟು ಊರಿಂದು ಕೂಡ ಕೊಂಡೋಕ್ಕೆ ಸೌದೆ ಬರುತ್ತಂತೆ. ಆಲ್ರೆಡಿ ಹಾಕಿ ಸೌದೆ ಹಾಕ್ತಾಯಿದ್ದಾರೆ. ಹಸುಗಳನ್ನೆಲ್ಲ ಕರ್ಕೊಬಂದಿದ್ರು, ತುಂಬ ಚೆನ್ನಾಗಿ ನಡೆಸ್ಕೊಡ್ತಿದ್ರು. ನಾನು ಇದೇ ಫಸ್ಟು ಹೋಗಿದ್ದು ಈ ವರ್ಷನೇ. ತುಂಬ ಚೆನ್ನಾಗಿ ಅರೇಂಜ್ ಮಾಡ್ಕೊಂಡಿದ್ರು. ಲೈಟಿಂಗ್ಸು ತುಂಬ ಅಟ್ರಾಕ್ಟಿವ್ ಆಗಿತ್ತು. ನೋಡಿ, ಇಲ್ಲೇ ಕಾಣಿಸ್ತಿದೆಯಲ್ಲ ಬೋರ್ಡು, ಶ್ರೀ ಮಹದೇಶ್ವರ ಸ್ವಾಮಿ ದೇವಾಲಯ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಲೈಟಿಂಗ್ಸ್ ಅರೇಂಜ್ ಮಾಡ್ಕೊಂಡಿದ್ರು. ಕಲ್ದನಹಳ್ಳಿ ಕಡೆ ಸೈಡವ್ರು ಯಾರ್ಯಾರು ನನ್ನ ವೀಡಿಯೋ ನೋಡ್ತಾಯಿದ್ರೆ ಇಷ್ಟಪಟ್ಟು ನೋಡ್ತಾರೆ. ನಾನು ನಮ್ಮ ಅಜ್ಜಿ ಊರಿಂದ ಅಷ್ಟೇ ವೀಡಿಯೋ ಇರಬೇಕು ಅಂತ ನಾನು ಶಾರ್ಟಾಗಿ ಮಾಡಿದ್ದೀನಿ. ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ಇವತ್ತಿಗೂ ಕೂಡ. ನಾನು ಅಲ್ಲಿ ನೆನ್ನೆನೇ ಹಾಕೋಣ ಎಡಿಟ್ ಮಾಡಿ, ನೈಟ್ ಆದರೂ ಪರವಾಗಿಲ್ಲ ಅಂದ್ಕೊಂಡೆ. ಅಲ್ಲಿ ಸ್ವಲ್ಪ ವಾಯ್ಸ್ ಓವರ್ ಕೊಡೋದಕ್ಕೆಲ್ಲ ಅಷ್ಟು ಇಷ್ಟ ಆಗಲಿಲ್ಲ ನನಗೆ. ಸ್ವಲ್ಪ ಗಲಾಟೆ ಥರ ಇತ್ತಲ್ವ, ಹಂಗಾಗಿ ಡಿಸ್ಟರ್ಬೆನ್ಸ್ ಆಗ್ತಿತ್ತು. ಹಂಗಾಗಿ ನಾನಿವತ್ತು ಮಾರ್ನಿಂಗು ಮಂಗಳವಾರ ಊರಿಗೆ ಬಂದೆ ನಮ್ಮಮ್ಮ ಮನೆಗೆ. ಇಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅಲ್ಲೇ ಪ್ರಸಾದನೂ ಕೂಡ ಕೊಟ್ಟರು. ಪ್ರಸಾದ ಎಲ್ಲ ತಿಂತಾಯಿದ್ದೀವಿ. ನಮ್ಮ ಮಾಮನ ಮಗಳು ಕ್ಯಾಮ್ರಾ ಮುಂದೆ ಬರೋದಕ್ಕೆ ಅವಳು ಸ್ವಲ್ಪ ನಾಚಿಕೊತಾಳೆ. ಅದೆಲ್ಲ ಆದಮೇಲೆ ನಮ್ಮ ಅಕ್ಕನ ಮಕ್ಕಳು ಎಲ್ಲ ಚಾಟ್ಸ್ ತಿನ್ನಬೇಕು ಅಂದರು, ಕೊಡಿಸಿದ್ವಿ. ತುಂಬ ಚೆನ್ನಾಗಿತ್ತು. ಸಿ ದಿ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಫ್ರೆಂಡ್ಸ್.